ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಸಂತ್ರಸ್ತ ಕಾರ್ಮಿಕರಿಗೆ ಸಾಂತ್ವನ ಹೇಳಿದ ಸಚಿವ ಎಂಬಿ ಪಾಟೀಲ್ರು. ವಿಜಯಪುರ ನಗರದ ಹೊರವಲಯದ ಬಸವನಗರದ ಖೇಮುರಾಟೋಡ್ ಮಾಲೀಕತ್ವದ ಇಟಂಗಿಬಟ್ಟಿಯಲ್ಲಿ ಕಾರ್ಮಿಕರ ಮೇಲೆ ನಡೆದ ಹಲ್ಲೆಯಲ್ಲಿ ಗಾಯಗೊಂಡ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳಿಗೆ ವಿಜಯಪುರ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಇಂದು ವಿಜಯಪುರ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ರು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ ಬಳಿಕ ಮಾತನಾಡಿದ ಸಚಿವರು, ಈ ರೀತಿ ಹಲ್ಲೆ ದೌರ್ಜನ್ಯ ಮಾಡಿದವರ ರಾಕ್ಷಸರು ಎಂದರು. ಹಲ್ಲೆ ಮಾಡಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ಅವರು ದೂರು ನೀಡಲು ಸಹ ಭಯಪಡುವಂತೆ ದೌರ್ಜನ್ಯವೆಸಗಿದ್ದಾರೆ. ನಾನು ಅಂದೇ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಲು ತಿಳಿಸಿದ್ದೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಶಿವಾನಂದ್ ಮಾಸ್ತಿಹೊಳಿ, ನಾಗ್ಟಾನ ಶಾಸಕರಾದ ವಿಠ್ಠಲ್ ಕಟಕ್ದೋಂಡ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ವಾಸ್ತವ ಟಿವಿ ಗ್ರೌಂಡ್ ರಿಪೋರ್ಟ್, ವಿಜಯಪುರ. ಸರಿಯಾಗಿ ಬುದ್ಧಿ ಕಲ್ಸ್ಬೇಕು. ಚೆನ್ನಾಗಿ ಕಲಿಬೇಡ. ಆಗ್ಯದ ಅನ್ಯಾಯ ಆಗ್ಯದ, ಇದು ನೋವಾಗ್ಯದ, ಭಯ ಪಡಿಸ್ಯಾರ ನಿಮ್ಮನ್ನ. ನಿಮ್ಮ 3 ಮಂದಿಗೆ ನಾವು ಒಂದು ಕಡೆ ಕೆಲಸ ಕೊಡ್ತೀನಿ. ಕೆಲಸ ಮಾಡ್ಕೊಂಡು ಎದುರು ಆಗ್ತದೆ. ಅವ್ರು ನಿಮ್ಮ ಸೋತಿ ನಮ್ಮ ಬರಂಗಾದಾಗ ನಾವು ಇಟ್ಕೊತೀವಿ. ನಾವು ಮತ್ತು ಸರ್ಕಾರದಿಂದ ಏನೇನು ಸೌಲಭ್ಯ ಇಸ್ಕೊಂಡು ನಾವು ಫುಲ್ ಮಾಡ್ತೀವಿ. ಆಯಿತಾ? ರಜೆ ಮಾಡ್ಬೋದು. ನಿಮ್ಮ 3 ಮಂದಿ ಅಂತ ಸೇರ್ಪಡೆ ಅಂದ್ರೆ ನಿಮ್ಗೆ ಚೆನ್ನಾಗಿ ಭಯ ಹೋಗ್ಬಿಟ್ಟಿದ್ದೀವಿ. ಭಯ ಹೋಗ್ಬೇಕಂದ್ರೆ ನಿಮ್ಗೆ ಎಲ್ಲರೂ ಕಡೆ ನೌಕರಿ ಇದು ಮಾಡಿಸೋಣ ಅಂತ. ನಮ್ಮ ಬೇರೆ ಸಂಸ್ಥಾದಾಗ ನಿಮ್ಮ ಕಂಡಾಗ್ರಿ ಅಥವಾ ಇದ್ರಾಗ್ರಿ ಅಲ್ಲಿ ಕಬ್ಬಿ ಫ್ಯಾಕ್ಟ್ರಿ ನಾನು ದುಡ್ಡು ನಾನು ಕೊಡೋದು ಆನಂದಿಗೆ ಹತ್ತೀನಿ. ಬಟ್ ಏನೋ ಮಾಡಿಸ್ಕೊಡ್ತೇನೆ ನಿಮ್ಮ ಬಾಜಿ ಮಾಡ್ಬೋದು. ಏನು ಬೆಳೆದ ಕೆಲಸ ಮಾಡ್ತಾರೆ. ವೈಯಕ್ತಿಕ ಸರ್ಕಾರದಿಂದ ಏನು ಮಾಡಿದ್ರೆ ಮಾಡ್ತೀನಿ. ರಾಜೀನಾಮೆ ಬರ್ತೀವಿ. ರಾಜೀನಾಮೆ ಬೇಡ ಆಗ್ಯದ. ಮೊದಲು ನೀವು ಒಂದು ಸ್ವಲ್ಪ ಹೆಚ್ಚು ಜಾಸ್ತಿ ಕಂಪ್ಲೇಂಟ್ ಮಾಡಿದ್ರು. ಏನೇನು ಬರ್ತಾವೆ ಎಲ್ಲ ರೀಸನ್ ಸರ್ಕಾರದ ಸರ್